ಚಂದ ಇತ್ತು ಅಂದರೆ ಅದಕ್ಕೆ ವಾಶ್ ಮಾಡಿ ಇಟ್ಟಿದ್ದೀನಿ ಮಾಡಿ ಎಲ್ಲರೂ ಚೆನ್ನಾಗಿರ್ತಾರೆ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪುಟ್ಟಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತು ನನ್ನ ಯೋಗ ಫಸ್ಟ್ ಡೇ ಕ್ಲಾಸ್, ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಲೆಟ್ಸ್ ಗೋ ಗಾಯ್ಸ್. ಫಸ್ಟ್ ಡೇ ಕ್ಲಾಸ್ ಹೇಗಿರುತ್ತೆ ಏನು ಲೆಟ್ಸ್ ಸಿ. ಅಪ್ಪ ಏನು ಮಂಜು, ಏನು ಚಳಿ. ರಶ್ಮಿ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿತ್ತು. ಆ್ಯಂಡ್ ಎಷ್ಟೊಂದು ರಿಲ್ಯಾಕ್ಸ್ ಅನಿಸ್ತಾ ಇದೆ ಗೊತ್ತಾ. ಫಸ್ಟ್ ಡೇ ಅಂತನೋ ಅಥವಾ ಯಾಕೆ ಏನು ಗೊತ್ತಿಲ್ಲ, ಮೈಂಡ್ ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ ಅಂತ ಅನ್ನಿಸ್ತಾ ಇದೆ. ಹೋಗಿ ಕ್ವಿಕ್ಕಾಗಿ ಒಂದು ಒಳ್ಳೆ ಎನರ್ಜಿಯಿಂದ. ಆ್ಯಕ್ಚುಲಿ ನಂಗೆ ನೈಟ್ ಕೆಲಸ ಇತ್ತು, ಆಲ್ಮೋಸ್ಟ್ 2:30 ಆಯಿತು. ನಾನು ಮಲ್ಕೊಂಡಿದ್ರೆ ಒಂದು 2 hours ಮಲಗಿರ್ತೀನಿ ನಾನು ಅಷ್ಟೇ. ಐ ಆಮ್ ಡ್ಯಾಮ್ ಗುಡ್. ಲೆಟ್ಸ್ ಗೋ. ಆ್ಯಂಡ್ ಇಲ್ಲೇ ರಾಮಯ್ಯ ಹಾಸ್ಪಿಟಲ್ ಎದುರುಗಡೆನೇ ಇದ್ದೀನಿ ನಾನು. ಆ್ಯಂಡ್ ಇಲ್ಲಿಂದ ಆಲ್ಮೋಸ್ಟ್ ಮನೆಗೂ ಒಂದು 5-10 minutes ಅಷ್ಟೇ. ಲೆಟ್ಸ್ ಗೋ. ಓ ಮೈ ಗಾಡ್. ಆ್ಯಂಡ್ ಲಿಟ್ರಲಿ ಗೈಸ್, ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಎಷ್ಟು ಚೆಂದ ಇತ್ತು ಅಂದರೆ ಒಂಥರ ಮನಸ್ಸಿಗೆ ಗೊತ್ತಿಲ್ಲದೆ ಇರೋವಂಥ ರಿಲ್ಯಾಕ್ಸೇಷನ್ನು. ಆ್ಯಂಡ್ ಏನೋ ಬೇರೆ ಒಂದು ಪ್ರಪಂಚಕ್ಕೆ ಹೋಗಿದ್ದೀನಿ ಅನ್ನೋ ಥರ. ಆ್ಯಂಡ್ ತುಂಬ ಪೀಸ್ ಅಂತ ಅನ್ನಿಸ್ತು. ಗೊತ್ತಿಲ್ಲ, ನಾನು ಯೋಗ ಎಲ್ಲ ಮಾಡಿದವಳೇ ಅಲ್ಲ. ಯಾವಾಗಲಾದರೂ ಲೈಕ್ ಸುಮ್ಮನೆ ಯಾವಾಗೋ 6 ತಿಂಗಳಿಗೊಂದ್ಸರಿ ಟ್ರೈ ಮಾಡಿರ್ತೀನಿ ಬಿಟ್ಟರೆ, ನಾನು ಕನ್ಸಿಸ್ಟೆನ್ಸಿಯಿಂದ ನಾನು ಆ ಥರ ಯೋಗ ಎಲ್ಲ ಮಾಡಿದವಳೇ ಅಲ್ಲ. ಆ್ಯಂಡ್ ನನಗೆ ತುಂಬ ಕಡೆ ಓದಿ ವಿಚಾರಿಸ್ದಾಗ ಗೊತ್ತಾಗಿದ್ದು ದಿ ಬೆಸ್ಟ್, ಎಲ್ಲದಕ್ಕಿಂತ ಬೆಸ್ಟ್ ನಮ್ಮ ಮೈಂಡ್ ರಿಲ್ಯಾಕ್ಸೇಷನ್ಗೆ, ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಮಾಡೋದಕ್ಕೆ, ಆ್ಯಂಡ್ ನಮ್ಮ ಆ್ಯಂಗ್ಸೈಟಿ ಆಗಿರ್ಬೋದು, ಫ್ರಸ್ಟ್ರೇಷನ್ ಆಗಿರಬಹುದು, ಆ್ಯಂಡ್ ಪ್ರತಿಯೊಂದಕ್ಕೂ ಯೋಗ ಅನ್ನೋದು ದಿ ಬೆಸ್ಟ್ ಸೊಲ್ಯೂಷನ್. ಗೊತ್ತಾಯಿತು. ಸರಿ, ಜಿಮ್ಗೆ ಹೋಗೋದು ಬೇಡ, ಏನಕ್ಕೂ ಬೇಡ, ಅಟ್ಲೀಸ್ಟ್ ಯೋಗಾಗೆ ಹೋಗೋಣ. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಮನೇಲೇ ಮಾಡಬೇಕು ಅಂತ ಫಸ್ಟ್ ಫಿಕ್ಸ್ ಆದೆ. ಮನೆಯಲ್ಲೇ ಮಾಡೋಣ, ಪ್ರತಿದಿನ ಕನ್ಸಿಸ್ಟೆನ್ಸಿಯಿಂದ ಕರೆಕ್ಟಾಗಿ 6 o'clock 5:30ಗೆ ಎದ್ದು 6 o'clock ಮಾಡೋಣ ಅಂತ ಅಂದ್ಕೊಂಡೆ. ಮತ್ತು ಏನಾಯಿತು, ನನಗೆ ಗೊತ್ತು, ಅಂದ್ಕೊಳ್ತೀನಿ ಅಷ್ಟೇ. 1 day, 2nd day, 3rd day ಮಾಡ್ತೀನಿ, 4th day ಪರವಾಗಿಲ್ಲ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತೀನಿ. ನಮ್ಮ ಸಬ್ಕಾನ್ಷಿಯಸ್ಸೇ ನೆಗ್ಲಿಜೆನ್ಸ್ ಮಾಡಿಬಿಡುತ್ತೆ. ಪ್ರಾಪರ್ ಕನ್ಸಿಸ್ಟೆನ್ಸಿ ಅನ್ನೋದು ಇರಲ್ಲ ನಾವೇ ಮಾಡ್ತೀವಿ ಅಂತ ಅಂದರೆ. ಅದಕ್ಕೆ ಅಭ್ಯಾಸ ಆಗಬೇಕು. ಪ್ರಾಪರಾಗಿ 1 month 2 month ಕನ್ಸಿಸ್ಟೆನ್ಸಿಯಿಂದ ಮಾಡಿದ್ರೆ, ಒಂದಿನ ಬಿಡ್ದಿರ ಅದು ನಮ್ಮ ಬಾಡಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟು ಆಟೋಮೆಟಿಕ್ಕಾಗಿ ನಾವು ಮಾಡ್ತೀವಿ. ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗದಿರ ನಾವು ಫಸ್ಟಿಂದ ಕನ್ಸಿಸ್ಟೆನ್ಸಿಯಿಂದ ಮಾಡ್ತೀವಿ ಅಂದರೆ ಅದು ಸುಳ್ಳು, 100% ಸುಳ್ಳು. ಸೊ ನನಗೆ ಗೊತ್ತಾಯಿತು, ಇಲ್ಲ ನಾನು ಮಾಡಲ್ಲ ಅಂತ. ಆ್ಯಂಡ್ ನಾನು ಮಾಡಬೇಕು, ಕನ್ಸಿಸ್ಟೆನ್ಸಿಯಿಂದ ಮಾಡಬೇಕು. ಆ್ಯಂಡ್ ಪ್ರತಿಯೊಂದು ಚೇಂಜಸ್ಸು ನೋಡಬೇಕು. ಆ್ಯಂಡ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನನಗೊಂದು ಸೊಲ್ಯೂಷನ್ ನನಗೆ ತಲೆಗೆ ಬಂದಿದ್ದು, ಆಯಿತು ಯೋಗ ಕ್ಲಾಸ್ಗೆ ಹೋಗೋಣ. ಮೊಬೈಲಲ್ಲಿ ನೋಡ್ಕೊಂಡು ಮಾಡ್ಬೋದು, ಕನ್ಸಿಸ್ಟೆನ್ಸಿ ಖಂಡಿತ ಇರೋದಿಲ್ಲ, ನಾವು ಮಾಡಲ್ಲ. ಓಕೆನಾ. ಅದು ಯಾರೇ ಆಗಲಿ 1 month ತುಂಬ ಅದಕ್ಕೆ ನಾವು ಸೆನ್ಸಿಂದ ಮಾಡಬೇಕು ಅಂದರೆ ನಮ್ಮ ವಿಲ್ ಪವರ್ ಚೆನ್ನಾಗಿರಬೇಕು. ಆ್ಯಂಡ್ ನನ್ನ ವಿಲ್ ಪವರ್ ಬಗ್ಗೆ ನನಗೆ ಸ್ವಲ್ಪ ಡೌಟ್ ಇತ್ತು. ಹಂಗಾಗಿ ನಾನು ಕ್ಲಾಸ್ಗೆ ಸರಿ ಬಿಡು ಜಾಯಿನ್ ಆಗೋಣ ಅಂದ್ಬಿಟ್ಟು ನಾನು ಕ್ಲಾಸಿಗೆ ವಿಚಾರಿಸಿ, ಹಿಂಗೆ ಮನೆ ಹತ್ರನೇ ನ್ಯೂ ಬೆಲ್ ರೋಡಲ್ಲಿ 80 feet ರೋಡಲ್ಲಿ ಸರಿ ಅಂದ್ಬಿಟ್ಟು ಜಾಯಿನ್ ಆಗಿಬಿಟ್ಟೆ. ಆ್ಯಂಡ್ ಇವಾಗ ಭಯ ಇರುತ್ತೆ, ದುಡ್ಡು ಕಟ್ಟಿದ್ದೀನಿ ಹೋಗಲೇಬೇಕು ಅನ್ನೋದು. ಆ್ಯಂಡ್ ಕಂಪಲ್ಸರಿ ಇವಾಗ ಚಳಿಗಾಲ ಆಗಿರೋದ್ರಿಂದ ಎದ್ದೊಳೋದಕ್ಕೆ ಆಗಲ್ಲ. ನಮ್ಮ ಡೈಲಿ ಲೈಫ್ ಇರಬೇಕಾರೋದು ಈ ಥರ ಅಲ್ಲ. ಸ್ವಲ್ಪ ಶಾರ್ಪ್ 5:30 6ಗೆ ಎದ್ದೊಳ್ಳೇಬೇಕು ಎನಿ ಕಾಸ್ಟ್. ಹಂಗಾಗಿ ನಾನು ಕರೆಕ್ಟಾಗಿ ಎದ್ದೊಳ್ತೀನಿ, ಸೋಂಬೇರಿತನ ಇರಲ್ಲ. ಕನ್ಸಿಸ್ಟೆನ್ಸಿಯಿಂದ ಏನೋ ಒಂದು ಮಾಡಿದ್ರೆ ನಾವೇನು ಅನ್ಕೊತಾ ಇದ್ದೀವಿ ಅದ್ರ ಕಡೆ ರೀಚ್ ಆಗೋದಕ್ಕೆ ಈಸಿ ಆಗತ್ತೆ. ನಾನು ತುಂಬ ಕಡೆ ಓದಿ ವಿಚಾರಿಸಿ ಆ್ಯಂಡ್ ನಾನು ಪ್ರತಿಯೊಂದು ಕಡೆ ನೋಡಿ ಅರ್ಥ ಆಗಿರೋದೇನು ಗೊತ್ತಾ,
ಎಲ್ಲಿ ಡಿಸಿಪ್ಲಿನ್ ಇರುತ್ತೆ ಅಲ್ಲಿ ಸಕ್ಸಸ್ ಇರುತ್ತೆ ಅಂತ ನಾನು ತುಂಬ ಕೇಳ್ಪಟ್ಟೆ. ಆ್ಯಂಡ್ ಎಲ್ಲ ಕಡೆ ಅದೇ ಹೇಳೋದು, ಡಿಸಿಪ್ಲಿನ್ ಈಸ್ ಕೀ ಟು ಸಕ್ಸಸ್ ಅಂತ. ಸೊ ಹಂಗಾಗಿ ಜಾಯಿನ್ ಆದೆ. ಆ್ಯಂಡ್ ಇವಾಗ ದುಡ್ಡು ಕಟ್ಟಿದ್ದೀನಿ ಅನ್ನೋ ಭಯ ಇರುತ್ತೆ ಆಯಿತಾ, ಯಾಕೆಂದರೆ ನಾನೇ ದುಡ್ಡು ಕಟ್ಟಿರ್ತಾ ಇರ್ತೀನಿ, ಆ ಭಯ ಇರುತ್ತೆ. ನನಗೆ ಒಂದೊಂದು ರೂಪಾಯಿ ವ್ಯಾಲ್ಯೂನೂ ನನಗೆ ಗೊತ್ತಿದೆ, ಬಿಕಾಸ್ 1 ರೂಪಾಯಿನೂ ಇಲ್ದಿದ್ದ ದಿನಗಳಿದೆ. ಆ್ಯಂಡ್ ಇವಾಗ ದುಡ್ಡನ್ನ ನಾನು ದುಡ್ದು ನಾನು ಕಟ್ತಿದ್ದೀನಿ. ನನಗೆ ದುಡ್ಡಿನ ಬೆಲೆ ಇವಾಗ ಗೊತ್ತಾಯಿತು ಅಂತಂದರೆ ನಾನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಲಾಸ್ ಇರ್ತೀನಿ. ನಾನು ಕೆಲ್ಸಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ದುಡ್ಡಿನ ಬೆಲೆ ಗೊತ್ತು. ಆ್ಯಂಡ್ ಹಂಗಾಗಿ ನನಗೆ ದುಡ್ಡು ಕಟ್ಟಿದ್ದೀನಿ ಅನ್ನೋ ಭಯ ಇರುತ್ತೆ ಅನ್ನೋ ಕಾರಣಕ್ಕೆ ದುಡ್ಡು ಕಟ್ಟಿ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನು ಮ್ಯಾಕ್ಸಿಮಮ್ 3 ಮಂತ್ಸ್ ಹೋಗಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಇದರಲ್ಲಿ ಯೋಗ ಮಾತ್ರ ಇರಲ್ಲ, ಎಕ್ಸಸೈಸಸ್ ಅಂದರೆ ಇವಾಗ ಯೋಗ ಅಂತ ಅಂದರೆ ಬಾಡಿ ಸ್ಟ್ರೆಚಬಲ್ ಎಲ್ಲ ಮಾಡಿಸ್ತಾರೆ. ಆ್ಯಂಡ್ ಪ್ರತಿಯೊಂದು ಎಕ್ಸಸೈಸ್ ಥರ ಇರುತ್ತೆ. ಆ್ಯಂಡ್ ನಾವು ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗೋದು ಬೇಕಾದ್ರೆ ಅದು ಮೇನ್ ಇಂಪಾರ್ಟೆಂಟ್. ಆ್ಯಂಡ್ ನಮ್ಮ ಬ್ರೈನು ನಮ್ಮ ಮನಸ್ಸು ಎಲ್ಲ ಹಿಡಿತದಲ್ಲಿರಬೇಕು. ಆ್ಯಂಡ್ ನನ್ನ ಮನಸ್ಸು ಏನು ಹೇಳ್ತದೆ ಅದು ನನ್ನ ಮೈಂಡ್ ಕೇಳಬೇಕು, ನನ್ನ ಮೈಂಡ್ ಏನು ಹೇಳ್ತದೆ ಅದನ್ನು ನಾನು ಕೇಳಬೇಕು. ಆ್ಯಂಡ್ ಇನ್ನೊಂದು, ನಮ್ಮ ಮನಸ್ಸು ಹೇಳೋದನ್ನ ನನ್ನ ಮೈಂಡ್ ಕೇಳುತ್ತೋ ಬಿಡುತ್ತೋ, ನಮ್ಮ ತಲೆ ಏನು ಹೇಳುತ್ತೆ ಅದು ನಮ್ಮ ಮನಸ್ಸು ಕೇಳೋ ಥರ ಇಟ್ಕೋಬೇಕು. ಸೊ ಹಂಗಾಗಿ ಕಂಪ್ಲೀಟಾಗಿ ನಾನು ಜಾಯ್ನ್ ಆದೆ. ಆ್ಯಂಡ್ ಟ್ರಸ್ಟ್ ಮಿ ಗಾಯ್ಸ್, ಎಷ್ಟು ರಿಲ್ಯಾಕ್ಸ್ ಅನಿಸ್ತಾ ಇದೆ ಅಂದರೆ ಹಬ್ಬಾ. ಆ್ಯಂಡ್ ಅಲ್ಲಿರೋ ಅಂಥ ವಾತಾವರಣ ಹೆಂಗಿದೆ ಅಂತ 1-2 ಗ್ಲಿಮ್ಸ್ ಹಾಕ್ತೀನಿ ನೋಡಿ, ಎಷ್ಟು ಪೀಸ್ ಆಗಿದೆ ಅಂದರೆ ನಾವು ಆ ವಾತಾವರಣ ನೋಡ್ತಾ ಇದ್ರೇ ಒಂಥರ ರಿಲ್ಯಾಕ್ಸೇಷನ್ ಬರುತ್ತೆ. ಎಲ್ಲ ವೈಟ್ ಥೀಮಲ್ಲಿ ಮಾಡಿದ್ದಾರೆ. ಆ್ಯಂಡ್ ಯೋಗ ಕ್ಲಾಸ್ ಅಂದರೆ ಆಲ್ಮೋಸ್ಟ್ ಹಂಗೆ ಇರುತ್ತೆ. ಆ್ಯಂಡ್ ತುಂಬ 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 ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆ್ಯಂಡ್ ಟಚ್ವುಡ್ ಇದೇ ಥರ ಹೋಗಲಿ, ನನ್ನ ಎನರ್ಜಿ ಡೌನ್ ಆಗದೆ ಇರಲಿ ಅಂತ ಗಾಡ್ ಹತ್ರ ಪ್ರೇ ಮಾಡ್ಕೊಳ್ತೀನಿ. ಹಂಗೆ ಇವಾಗ ಸದ್ಯಕ್ಕೆ ಎಳ್ನೀರಿದೆ, ಬನ್ನಿ ಕುಡಿಯೋಣ, ಸ್ವಲ್ಪ ಹೈಡ್ರೇಟಾಗಿ ಇಟ್ಕೊಳ್ಳೋಣ ಬಾಡಿನ. ಆ್ಯಂಡ್ ಅಲ್ಲೇ ನೀರು ಕುಡಿಬೋದ, ಪಳ್ಳ ಅಂತಿರುತ್ತೆ ನೋಡ್ಕೊಳ್ಳಿ. ಮಕ್ಕಳು ಮಲಗಿದ್ದಾರೆ. ಆ್ಯಂಡ್ ಚಾರೋಗಿ ಸ್ಕೂಲ್ಗೆ ಹೋಗೋಕ್ಕೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಟ್ಟು ಮತ್ತೆ ಅವಳು ನೋಗೆದೊಳಿಸ್ತೀನಿ. ಹಠ ಮಾಡಿದ್ಲಿದ್ದಾರ ಗೈಸ್, ನೋಡಿ ಇಲ್ಲಿ ಎಷ್ಟು ಹಠ ಮಾಡ್ತಾರೆ ಮಗು. ಬಿಡು ಕಣ್ಣು, ಅಲ್ಲಿ ಸೂರ್ಯನ ನಮಸ್ಕಾರ ಮಾಡ್ಕೋ, ನಮಸ್ಕಾರ ಮಾಡು ಬೇಗ. ಹೌದು, ಅದನ್ನ ನೋಡ್ಕೊಂಡೆ ನಮಸ್ಕಾರ ಮಾಡ್ಕೊಬೇಕು ಬೇಗ. ಸೂರ್ಯನ ನಮಸ್ಕಾರ ಮಾಡ್ಕೋ. ನಮಸ್ಕಾರ ದೇವ್ರೆ, ಎಲ್ಲ ಒಳ್ಳೇದಾಗ್ಲಿನಪ್ಪ ಅಂತ ಕೇಳ್ಕೊ, ಬೇಗ ನಮಸ್ಕಾರ ಮಾಡು. ಕೈ ಮುಗಿಬೇಕು, ಕೈ ಮುಗಿದ್ರೇ ನಾನು ಒಳಗಡೆ ಕರ್ಕೊಂಡು ಹೋಗೋದು. ಇವಾಗ ಅಲ್ಲಿ ನೋಡು ಕ್ಲೀನಾಗಿ ನೋಡು. ಗುಡ್ ಮಾರ್ನಿಂಗ್ ಸೂರ್ಯ ದೇವ್ರೆ, ಎಲ್ಲ ಒಳ್ಳೇದಾಗ್ಲಿ, ನನಗೆ ನನಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ಎಲ್ಲರೂ ಚೆನ್ನಾಗಿರ್ಲಿ. ಓಕೆ, ಗುಡ್ ಮಾರ್ನಿಂಗ್. ಐ ವಿಲ್ ಬಿ ಗೆಟ್ ರೆಡಿ ಇನ್ 10 minutes. ಬಾಯ್. ನೋಡ್ದಾ ಎಷ್ಟು ನಕರಾಗಲು ಮಾಡ್ತಾಳೆ ಇವಳು. ನೋಡಿ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಂಡ್ ಲೆಟ್ಸ್ ಗೋ ಗೈಸ್. ಈಗ ಒಂಚೂರು ಬ್ರೇಕ್ಫಾಸ್ಟ್ ಮಾಡಿ ಕ್ಲೀನಾಗಿ ಕುಡಿ. ಕುಡಿಮಾ, ಯಾಕೋ ಯಾರು ಏನಾಗಿದೆಯಾ? ಏನಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಇನ್ನು ಕ್ಲೀನಾಗಿ ನೋಡಿಸ್ತೀನಿ ಇರು. ಕುಡ್ದಾಕು ಚೆನ್ನಾಗಿ ಕಾಣಿಸ್ತಾ ಇದೀಯ. ಯಾರು ಹೇಳಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ? ಬಂಗಾರದಂಗಿದೆಯಾ, ಪ್ರಾಮಿಸ್ ಸೂಪರ್ ಆಗಿದೆಯಾ. ಹತ್ರ ಹೆಂಗಿದೆಯಾ? ಚೆನ್ನಾಗಿದೆಯಾ? ಮತ್ತೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದೆ ನೋಡಿ. ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ, ದಿನಸಿ ಎಲ್ಲ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೀನಿ, ಎಲ್ಲ ದಿನಸಿ ತಂದಿದ್ದೀನಿ, ಎಲ್ಲ ಕಂಟೈನರ್ಸ್ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇದೆಲ್ಲ. ಆ್ಯಂಡ್ ಇಲ್ಲೆಲ್ಲ ದಿನಸಿ ಇದೆ, ಎಲ್ಲ ಎತ್ತಿಕ್ಬೇಕು. ಆ್ಯಂಡ್ ಹಿಂದಿನ ದಿನವೇ ನೈಟ್ ಎಲ್ಲ ಒಂದು ಸ್ವಲ್ಪ ಜಾರ್ಸ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ.
ತಣ 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 ಅಂತ ಇದೆ ಅಲ್ವಾ. ನೋಡಿ ನೋಡಿ, ಆಯಿಲ್ ಬಾಟಲ್ಸು ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಬಂದು ಎಲ್ಲ ಫಿಲ್ ಮಾಡಬೇಕು. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ಮತ್ತೆ ಒಂದು ಸ್ವಲ್ಪ ಕೆಲಸ ಇತ್ತು. ನನಗೆ ಕೆಲಸನ ಮಾಡ್ಕೊಳ್ತಾ ಇದ್ದೆ. ಈ ಮನೆಗೆ ಶಿಫ್ಟ್ ಆದಾಗಿಂದ ಒಂದು ಸ್ವಲ್ಪ ಕೆಲಸದ ಮೇಲೆ ನೆಗ್ಲಿಜೆನ್ಸ್ ಅನ್ನೋದು ಬಂದುಬಿಟ್ಟಿದೆ. ಎಲ್ಲ ಆವಾಗಲಾದರೆ ತುಂಬ 24/7 ಅದ್ರ ಮೇಲೇ ಕಾನ್ಸಂಟ್ರೇಷನ್, ಅಷ್ಟು ಮಾಡಬೇಕು ಇಷ್ಟು ಮಾಡಬೇಕು ದುಡ್ಡು ಅಂತ ಟಾರ್ಗೆಟ್ ಮೇಲೆ ಮಾಡ್ತಿದ್ದೆ. ಬಟ್ ಇಲ್ಲಿ ಬಂದಾಗಿಂದ ತುಂಬ ಕಡೆ ಕಾನ್ಸಂಟ್ರೇಷನ್ ಹೋಗ್ಬಿಟ್ಟಿದೆ. ಅದು ಇದು ಅಂತ ಎಲ್ಲ ಮಾಡೋದ್ರಲ್ಲಿ ಕೆಲಸದ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗಿದೆ. ಎಷ್ಟರ ಮಟ್ಟಿಗೆ ಡೈವರ್ಟ್ ಆಗಿದ್ದೀನಿ ಅಂದರೆ, ನನ್ನ ಕೆಲಸ ಇನ್ನೊಬ್ರಿಗೆ ಕೊಟ್ಟು ಮಾಡ್ರಿ ಕಮಿಷನ್ ಕೊಡ್ತೀನಿ ಅಂತ ಹೇಳಿ ಅದೇನೋ ಹಾಳಾಗ್ಬಿಟ್ಟಿದ್ದೀನಿ. ಅಂದರೆ ತುಂಬ ಬೇಕಾದವ್ರಿಗೆ ಕೊಟ್ಟಿದ್ದರು. ನಾನು ಕಂಪ್ಲೀಟ್ ಡೈವರ್ಟ್ ಆಗಿಬಿಟ್ಟು ನಾನು ಹೆಂಗಾಗ್ಬಿಟ್ಟಿದ್ದೀನಿ ಅಂತಂದರೆ, ಏನಿದು ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಹೊಸ್ದಾಗಿ ರೀಸ್ಟಾರ್ಟ್ ಮಾಡೋ ಥರ ಇದೆ. ತಲೆ ಕೆಡ್ತಾ ಇದೆ. ಆ್ಯಂಡ್ ಐ ವಾಂಟ್ ಟು ಅದೇನೊಂಥರ ಬೋನ್ಸ್ ಬ್ಯಾಕ್ ಮಾಡಬೇಕು. ಅಂಡ್ ಮತ್ತು ಎಷ್ಟು ಬೇಗ ಕ್ಯಾಚ್ ಮಾಡ್ತಾಯಿದ್ದೆ ಗೊತ್ತಾ. ಈಗ ನಾನು ಬೇರೆ ಕೆಲಸ ಮಾಡ್ತಾಯಿದ್ರು, ಆರ್ಡರ್ ಬಂದಿದ್ದ ತಕ್ಷಣ ಕ್ಯಾಚ್ ಮಾಡ್ತಾಯಿದ್ದೆ. ನೋಟಿಫಿಕೇಷನ್ ಆನಲ್ಲಿ ಇಟ್ಕೊತಾ ಇದ್ದೆ, ಆರ್ಡರ್ ಕನ್ಫರ್ಮೇಷನ್ ಮಾಡ್ಕೊಂಡು ಇವಾಗ ಆರ್ಡರ್ ಬಂತು ಅಂತಂದರೆ ಕ್ಲೀನಾಗೆ ಮೇಲ್ ಓಪನ್ ಮಾಡಿ ಎಲ್ಲಿಂದ ಬಂದಿದೆ ಅನ್ನೋ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ನ ಮಾಡಿ ಅವ್ರಿಗೆ ಬ್ರೈನ್ ವಾಶ್ ಮಾಡಿ ಏನೇನೋ ಮಾಡ್ತಾಯಿದ್ದೆ. ಇವಾಗ ಆರ್ಡರ್ ತೊಗೊತಾ ಇದ್ದೀನಿ, ಆ ನಂಬರ್ ಕಲೆಕ್ಟ್ ಮಾಡೋದೇ ದೊಡ್ಡ ಟಾಸ್ಕ್ ಆಗಿಬಿಟ್ಟು. ಅವಾಗ ಕ್ವಿಕ್ಕಾಗಿ ನನಗೆ ಗೊತ್ತಾಗೋಗ್ಬಿಡ್ತಿತ್ತು ಇದು ಎಲ್ಲಿಂದ ಬಂದಿದೆ, ಯಾರು ಕಾಲ್ ಮಾಡಬೇಕು, ಯಾರು ಇದಕ್ಕೆ ಟೀಮ್ ಮೆಂಬರು ಎಲ್ಲ ಗೊತ್ತಾಗ್ತಾಯಿತ್ತು. ಇವಾಗ ತಲೆ ಕೆಟ್ಟೋಗ್ತಾ ಇದೆ. ನನ್ನ ಮೇಲೆ ನನಗೆ ಕೋಪ ಬರ್ತಾಯಿದೆ. ನಿನಗೆ ಗುಡ್ ಈವ್ನಿಂಗ್ ಗಾಯ್ಸ್. ಆ್ಯಂಡ್ ಹೇಳ್ದೆ ಅಲ್ವಾ, ನೈಟು ನನಗೆ ಆಲ್ಮೋಸ್ಟ್ 2 hours ಇತ್ತೇನೋ ಸ್ಲೀಪ್. 2 hours ಕೂಡ ಇರಲಿಲ್ಲ ಪ್ರಾಪರಾಗಿ. ಸೊ ನಿದ್ದೆ ಮಾಡಿರಲಿಲ್ಲ. ಸೊ ಹಂಗಾಗಿ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಮತ್ತು ಒಂದು ಸ್ವಲ್ಪ ಕೆಲಸ ಇತ್ತು. ABCD. ಆ್ಯಂಡ್ ಒಂದು ಸ್ವಲ್ಪ ಕೆಲಸ ಇತ್ತು. ಕೆಲಸಗಳೆಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಆ್ಯಂಡ್ ಮತ್ತೆ ಎದ್ದು ಮಕ್ಳಿಗೊಂಚೂರು ಕಾರ್ನು ಮಕಾನ ಒಂದು ಸ್ವಲ್ಪ ಫ್ರೈ ಮಾಡಿಕೊಟ್ಟು ಅವ್ರಿಗೆ ಸ್ನ್ಯಾಕ್ಸ್ ಕೊಟ್ಟು ಅವ್ರು ಹೋಮ್ವರ್ಕ್ ಬರೆಸಿ ಈಗ ಒಂದು ಸ್ವಲ್ಪ ಕಿಚನಲ್ಲಿ ಅದೇ ಹೇಳಿದ್ನಲ್ಲ, ABCD ಬರೀಮಾ. ಬಿ ಬರೆಯೋ. C. ಆ್ಯಂಡ್ ಇಷ್ಟ ಆಯಿತು. ಇವಾಗ ಸದ್ಯಕ್ಕೆ ದಿನಸಿ ಎಲ್ಲ ಎತ್ತಿಟ್ಕೊಂಬಿಡೋಣ. ಎಲ್ಲ ಗ್ಲಾಸ್ಗಳೆಲ್ಲ ಲುಕ್ ಅಟ್ ದಿಸ್. ಹಂಗಾಗಿ ಎಲ್ಲ ಎತ್ತಿಕೊಂಬಿಡೋಣ ಅಂತ ಬಂದಿದ್ದೀನಿ. ಎಲ್ಲ ಬುಟ್ಟಿಗೆ ಹಾಕಿಟ್ಟಿದ್ದೆ. ಈಗ ಒಂದೊಂದೇ ಫಿಲ್ ಮಾಡಿ ಇಟ್ಬಿಡೋಣ. ಕೈಗೆ ಏನು ಸಿಗುತ್ತೆ ಅದನ್ನು ಕ್ವಿಕ್ಕಾಗೆ ಫಿಲ್ ಮಾಡ್ಕೊಳ್ತಾ ಹೋಗೋಣ. ಒಣಗೂ ಇದೆ, ಎತ್ಕೊಂಡು ಹೋಗ್ಬಾರೋ. ಯಾವ ಇದೇನು ಒಳಗಡೆ ಇದೆಯಾ ಆಚೆ ಇದೆಯಾ ಗೊತ್ತಾಗ್ತಾಯಿಲ್ಲ. ಇದು ಗೈಸ್, ತರೋದೊಂಥರ ಕಷ್ಟ ಆದರೆ ಎಲ್ಲ ಕ್ಲೀನ್ ಮಾಡಿ ಜೋಡಿಸೋದೊಂಥರ ಕಷ್ಟ ಇದೆ ಅಲ್ವಾ. ಆ್ಯಂಡ್ ಕಷ್ಟ ಅದರಲ್ಲೂ ಇಷ್ಟಪಟ್ಟು ಮಾಡಬೇಕು.
ನನ್ನನ್ನು ಫಸ್ಟಿಂದ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ, ನಾನು ಆಗ್ಲಿಂದನೂ ಗ್ಲಾಸ್ ಕಂಟೈನರ್ಸ್ನೇ ಯೂಸ್ ಮಾಡೋದು ಅಂತ. ನನ್ನ ಹತ್ರ ಎಲ್ಲ ಅದೇನೇ ಇರೋದು. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತೀನಿ, ನನಗೆ ಯಾಕೆ ಗ್ಲಾಸ್ ಕಂಟೈನರ್ಸ್ ಇಷ್ಟ ಅಂದ್ಬಿಟ್ಟು. ಆ್ಯಂಡ್ ನೋಡೋದಕ್ಕೂ ಕ್ಲೀನಾಗೆ ನೀಟಾಗಿ ಕಾಣುತ್ತೆ. ಆ್ಯಂಡ್ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಏನಿರುತ್ತೆ ಏನಿಲ್ಲ ಅಂದ್ಬಿಟ್ಟು ಇಮಿಡಿಯೇಟ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಕ್ಲೀನಾಗಿ ಸರ್ಚ್ ಮಾಡಬೇಕು ಅನ್ನೋ ತಲೆ ಬಿಸಿ ಇರೋದಿಲ್ಲ. ಆ್ಯಂಡ್ ಡ್ರೈ ಫ್ರೂಟ್ಸ್ ಇಡೋದಕ್ಕೆ, ದಾಲ್ಸ್ ಇಡೋದಕ್ಕೆ, ಏನಾದರೂ ಮಿಲೆಟ್ ಪೌಡರು ಏನು ಬೇಕಾದರೂ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ, ಕನ್ವೀನಿಯೆಂಟ್ ಇರುತ್ತೆ. ಆ್ಯಂಡ್ ಫ್ರೆಶ್ ಮೈಂಟೆನೆನ್ಸ್, ಫ್ರೆಶ್ ಆಗಿರುತ್ತೆ. ಆ್ಯಂಡ್ ತುಂಬ ಫ್ರೆಶ್ ಆಗಿದೆ ಅನ್ನೋ ಫೀಲ್ ಬರುತ್ತೆ. ಆ್ಯಂಡ್ ಪ್ಲಾಸ್ಟಿಕ್ ಥರ ಸ್ಮೆಲ್ ಇರುತ್ತೆ, ಆ್ಯಂಡ್ ಕಲರ್ ಚೇಂಜ್ ಆಗುತ್ತೆ ಅನ್ನೋದಿರೋದಿಲ್ಲ. ಆ್ಯಂಡ್ ನನಗೊಂದು ತುಂಬ ಇಷ್ಟ ಆಗೋದೇನೆಂದರೆ ವಾಶ್ ಮಾಡೋದು ಈಸಿ. ಆ್ಯಂಡ್ ವಾಶ್ ಮಾಡಿದ್ಮೇಲೆ ಹೊಸ ಥರ ಕ್ಲೀನಾಗಿ ಕಾಣಿಸುತ್ತೆ. ಆ್ಯಂಡ್ ಒಂದು ನಿಜ, ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ, ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಅಷ್ಟೇ. ಬಟ್ ಆನೆಸ್ಟ್ಲಿ ಹ್ಯಾಬಿಟ್ ಆಗಿಬಿಟ್ರೆ ಅದು ಬಿಗ್ ಡೀಲೇ ಅಲ್ಲ. ಯಾಕೆ ಅಂದರೆ ಅದು ಅಭ್ಯಾಸ ಆಗಿಬಿಟ್ರೆ ನಿಮಗೆ ಕಷ್ಟ ಅಂತ ಅನಿಸಲ್ಲ. ಸೊ ನನ್ನ ಪರ್ಸ್ನಲಿ ಕಿಚನ್ ಕ್ಲೀನ್ ಆಗಿ ಅರೇಂಜ್ ಮಾಡಿದ್ರೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಬರುತ್ತೆ. ಕುಕ್ಕಿಂಗ್ ಮಾಡೋದು ಅಷ್ಟೇ, ಕುಕ್ಕಿಂಗ್ ಮಾಡೋದಕ್ಕೆ ಅಷ್ಟೇ ಒಳ್ಳೆ ಮೂಡ್ ಬರುತ್ತೆ. ಆಟೋಮೆಟಿಕ್ಲಿ ನಮಗೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ. ಅದೇನೋ ಅಂತಾರಲ್ಲ, ಸ್ಮಾಲ್ ಥಿಂಗ್ಸ್ ಚೇಂಜ್ ಮಾಡೋದ್ರಿಂದ ಕಿಚನ್ ಕೂಡ ನಮಗೂ ಕೂಡ ಹ್ಯಾಪಿ ಮೂಡ್ ಇರುತ್ತೆ. ಆ್ಯಂಡ್ ಪಾಸಿಟಿವ್ ಆಗೇ ಕುಕ್ಕಿಂಗ್ ಮಾಡ್ತೀವಿ. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ಗ್ಲಾಸ್ ಕಂಟೈನರ್ಸು. ಆ್ಯಂಡ್ ಮೈಂಟೆನೆನ್ಸ್ ಕೂಡ ಇಷ್ಟ ಆಗುತ್ತೆ. ಆ್ಯಂಡ್ ಕಂಪ್ಲೀಟಾಗಿ ಎಲ್ಲ ಫಿಲ್ ಮಾಡಿಬಿಟ್ಟೆ. ಆ್ಯಂಡ್ ಆರ್ಗನೈಸ್ ಮಾಡಿದ್ಮೇಲೆ ನಾನು ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ನಾನು ಸಪ್ರೇಟ್ ಮಾಡ್ಕೊಂಬಿಟ್ಟಿದ್ದೀನಿ ದಾಲ್ಗಳಿಗೆಲ್ಲ. ಈಗ ಕಾಳುಗಳಿಗೆಲ್ಲ ಒಂಥರದ್ರಲ್ಲಿ, ಡ್ರೈ ಫ್ರೂಟ್ಸ್ ಇಡೋದ್ರೆಲ್ಲ ಒಂಥರದ್ರಲ್ಲಿ, ಏನಾದರೂ ಪೌಡರ್ಸ್ ಇಟ್ಟರೆ ಎಲ್ಲಾದರೂ ಒಂಥರದ್ರಲ್ಲಿ, ಎಲ್ಲನೂ ಸಪ್ರೇಟ್ ಇಟ್ಕೊಳ್ಳೋದ್ರಿಂದ ನನಗೆ ತುಂಬ ಈಸಿ, ಕನ್ವೀನಿಯೆಂಟ್ ಅಂತ ಅನಿಸುತ್ತೆ. ಸೊ ಆ್ಯಂಡ್ ಹೊಸದು ನಾವು ಇವಾಗಲೇ ತಂದು ಇನ್ನೂ ಹಾಕಿದ್ದೀವಿ ಅನ್ನೋ ಥರ ಇರುತ್ತೆ. ಅದಕ್ಕೆ ಎಲ್ಲ ಫಿಲ್ ಮಾಡಾಗಿದೆ. ಇದನ್ನೆಲ್ಲ ಎತ್ತಿಟ್ಟು ಈಗ ಇನ್ನೊಂದು ಸ್ವಲ್ಪ ಇನ್ನು ಎಕ್ಸ್ಟ್ರಾ ಇರೋವಂಥದ್ದು ಆ್ಯಂಡ್ ಪ್ಯಾಕೆಟ್ಸಲ್ಲಿ ಮಿಕ್ಕಿರೋ ಅಂಥದ್ದು ಎಲ್ಲದನ್ನು ಕ್ಲೀನಾಗಿ ಕ್ವಿಕ್ಕಾಗಿ ಒರೆಸ್ಕೊಂಡು ಎತ್ತಿಕ್ಕಬೇಕು. ಗೈಸ್ ಮನೇಲಿ ನೋಡಿ ಮಕ್ಕಾನ ಇಷ್ಟ, ಮೂರಿದೆ. ನಮಗೆ ಮಕ್ಕಾನ ಅಷ್ಟು ಇಷ್ಟ. ಫೈನಲಿ ಕಂಪ್ಲೀಟಾಗಿ ಈ ಥರ ದಾಲು ಎಲ್ಲ ಅದನ್ನು ಆರ್ಗನೈಸ್ ಮಾಡಿದೆ. ಆ್ಯಂಡ್ ಈಗ ಕಾಣಿಸ್ತಿದೆ. ಆ್ಯಂಡ್ ನೀವು ಹೇಳಿ ಹೆಂಗೆ ಕಾಣಿಸ್ತಿದೆ ಅಂತ. ಹಿಂಗಿದ್ದಾಗ ಯಾರಿಗೆ ತಾನೇ ಮೂಡ್ ಬರಲ್ಲ. ಖಂಡಿತವಾಗ್ಲೂ ನೀವು ಕೂಡ ಅಷ್ಟೇ ಮನೆಯಲ್ಲಿ ಈ ಥರ ಆರ್ಗನೈಸ್ ಮಾಡ್ಕೊಳ್ಳಿ. ಆ್ಯಂಡ್ ರೂಢಿ ಆಗಿಬಿಡುತ್ತೆ, ಡೇ ಬೈ ಡೇ ನಿಮಗೂ ರೂಢಿ ಆಗಿಬಿಡುತ್ತೆ, ಚೆನ್ನಾಗಿ ಕೂಡ ಕಾಣುತ್ತೆ. ಇವಾಗ ನಮ್ಮ ಸ್ನ್ಯಾಕ್ಸ್ ಏನು ಅಂತ ಅಂದರೆ ಇದೆ. ಏನಾದರೂ ನಿನ್ನ ನಡುವೆ ಏನು ಮಾಡ್ತೀನಿ ಗೊತ್ತಾ, ಜಂಕ್ಸ್ ಏನಾದರೂ ತಿನ್ನಬೇಕು ಅಂತ ಅನಿಸ್ದಾಗ, ಅಥವಾ ಪಿಜ್ಜಾ, ಬರ್ಗರ್ ಅಥವಾ ಬೇರೆ ಏನಾದರೂ ಪಾನಿಪುರಿ, ಮಸಾಲೆ ಪುರಿ ಆ ಥರ ತಿನ್ಬೇಕು ಅನ್ಸಿದ್ರೆ ಏನು ಮಾಡ್ತೀನಿ ಗೊತ್ತಾ, ನಾನು ಅದನ್ನು ಡೈವರ್ಟ್ ಮಾಡಿಬಿಡ್ತೀನಿ. ಮನೆಯೆಲ್ಲ ಜೋಳ, ನಮ್ಮ ಫೇವ್ರೆಟ್ ಜೋಳ, ಕಾರ್ನ್ ಇಟ್ಕೊಂಡ್ಬಿಡ್ತೀವಿ. ಓಕೆನಾ, ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ಬಿಡ್ತೀವಿ. ಆವಾಗ ಏನು ಕನ್ಸುತ್ತೆ, ಏನಾದ್ರು ತಿನ್ನಬೇಕು ಅನ್ನಿಸ್ದಾಗ ಆಚೆ ಕಡೆ ಐಟಮು ಮನೇಲಿ ಈ ಥರ ಏನಾರ ಮಾಡ್ಕೊಂಡು ತಿನ್ಬಿಟ್ರೆ ಸಮಾಧಾನ ಆಗಿಬಿಡುತ್ತೆ. ಇದನ್ನು ಇವಾಗ ಮಿಕ್ಸ್ ಮಾಡಿ ಒಂದೇ ಸರಿ ಕುಕ್ ಮಾಡ್ತೀನಿ. ಆ್ಯಂಡ್ ಇದರಲ್ಲೆಲ್ಲ ಇಟ್ಟಿದ್ದೆ ಐಟಮ್ಸ್ ಎಲ್ಲ, ಅದು ಕ್ಯಾಬಿನೆಟ್ ತರಿಸಿದ್ನಲ್ಲ ಅದಕ್ಕೆಲ್ಲ ಫಿಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಕ್ಲೀನಾಗಿ. ಅಂದರೆ ಇವಾಗ ಕ್ಲೀನಾಗಿ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೂ ಅದಕ್ಕೆ ಕೆಲವೊಂದು ಗ್ಲಾಸಸ್ ಇರೋಕ್ಕೆಲ್ಲ ಸ್ಟ್ಯಾಂಡ್ ಬೇಕಿತ್ತು. ಆ್ಯಂಡ್ ಆಲ್ಮೋಸ್ಟ್ ಬಂದಿರೋದ್ರಲ್ಲಿ ಒಂದಷ್ಟು ಈ ಥರ ಸೆಟ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಇಕ್ಕಿದ್ದೀನಿ ಸದ್ಯಕ್ಕೆ. ಇನ್ನೂ ಇಡ್ತಾ ಇದ್ದೀನಿ. ಇನ್ನು ಕೆಲವೊಂದಿದೆ, ಅದೆಲ್ಲ ಇಡ್ತಾ ಇದ್ದೀನಿ. ಆ್ಯಂಡ್ ದಿನಸಿ ಎಲ್ಲ ಎತ್ತಿಕ್ಬೇಕು ಸದ್ಯಕ್ಕೆ. ಇವಾಗ ಇದನ್ನು ಮುಗಿಸಿ ಹೋಗಿ ಮಲ್ಕೋಬೇಕು. ಆ್ಯಂಡ್ ಟಯರ್ಡ್ ಆಗೋಗಿದೆ. ಸದ್ಯಕ್ಕೆ ಹಿಂಗೆ ಸೆಟ್ ಮಾಡ್ತಾ ಇದ್ದೀನಿ. ನಾನು ಬಂದರೆ ಮಗಳೇ ಇಲ್ಲೇ ಇರ್ತೀನಿ ಅಂದಿದ್ದೆ. ಐಕೆ ಅಲ್ಲಿ ತೊಗೊಂಡು ತುಂಬ ಚೆನ್ನಾಗಿದೆ ಮಿಕ್ಸಿಂಗೆಲ್ಲ. ಇದು ಬೌಲ್
ಅದಕ್ಕೂ ಕ್ಯಾಪ್ ಇರಬೇಕು. ಎಕ್ಸ್ಟ್ರಾ ದಿನಸಿ ಇದೆ, ಆ ದಿನಸಿಗಳನ್ನ ನಾನು ಒಂದು ಥರ ಏನಿಡಬೇಕು, ಇದು ಬಂದಿದೆ, ಕ್ಲೋಸ್ ಮಾಡ್ಬೋದಾ? ಇದರಲ್ಲೆಲ್ಲ ನಾನು ಎಕ್ಸ್ಟ್ರಾ ಬಾಕ್ಸಸ್ ಮಾತ್ರ ಇಟ್ಕೊಂಡಿದ್ದೆ. ಇದನ್ನೊಂದು ಸ್ವಲ್ಪ ಮಿಕ್ಸಪ್ ಆಗಿದೆ, ಜೋಡಿಸ್ಬೇಕು. ಇದರಲ್ಲೆಲ್ಲ ಈ ಥರ ಬಾಕ್ಸಸ್ ಇಟ್ಟಿದ್ದೀನಿ. ಆ್ಯಂಡ್ ನನಗೆ ಹೆಂಗೆ ತೋಚುತ್ತೋ ಹಂಗೆ ಸೆಟ್ ಮಾಡ್ತಾ ಇದ್ದೀನಿ ಗೈಸ್. ಚೆನ್ನಾಗಿ ಮಾಡ್ತೀನಿ ಅಂದ್ಕೊಳ್ಳಿ. ಸುಮ್ಮನೆ ಡೈಲಾಗ್ ಆಗಿದೆ. ಓ ನನ್ನ ಮಗುವೆ ನನ್ನ ತಮ್ಮನ ಮೂವಿಗೆ ಬುಕ್ ಮಾಡಿ, ನಾಳೆ ಮೂವಿಗೆ ಹೋಗೋಣ ಅಂತ ಅಂದೆ. ಡೆವಿಲ್ ರಿಲೀಸ್ ಆಗಿದೆ ಅಲ್ವಾ, ನಾಳೆ ಹೋಗೋಣ ಅಂತ ಅಂದೆ. ಬುಕ್ ಮಾಡ್ತೀನಿ, ಅದು ಬಿಫೋರೇ ಬುಕ್ ಮಾಡ್ಕೋಬೇಕು. PVRಗೆ ಹೋಗೋದ್ರಿಂದ ಪ್ರತಿ ಸಲ PVR ಆಫ್ಟರ್ 1 days ಬ್ಯಾಕ್ ನಮ್ಗೆ ಯಾವ ಥರ ಸೀಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಆದರೆ ಮಾಮೂಲಿ ಮುಂದಕ್ಕೆ ಸಿಗುತ್ತೆ. ಹಾಗಾಗಿ ಬುಕ್ ಮಾಡ್ತೀನಿ ಅಂತ ಹೇಳಿದ್ರೆ ದುಡ್ಡು ಹಾಕು ಮೂವಿಗೆ ಬುಕ್ ಮಾಡಬೇಕು ಅಂತಂದರೆ, ಇದು ವಿಶ್ವಾಸ ಇದ್ದರೆ ಕರ್ಕೊಂಡೋಗ್ರಿ, ನಾವು ಬಡವರು, ನಮ್ಮ ಹತ್ರ ದುಡ್ಡಿಲ್ಲ ಅಂತಾನೆ. ಮತ್ತು ನಾವು ಬಡವರೇ, ನಮ್ಮ ಹತ್ರ ದುಡ್ಡಿಲ್ಲ ಹಾಕು ಅಂತ ಹೇಳಿದೆ. ಆ್ಯಂಡ್ ನೋಡ್ಬೇಕು, ಆದರೆ ಮೂವಿಗೆ ಬುಕ್ ಮಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ಮೂವಿಗೆ ಆ್ಯಂಡ್ ಏನು ಅಂತಂದರೆ ಆಲ್ಮೋಸ್ಟ್ ಒಂದು 6-7 ಮೂವಿಗೆ ಹೋಗಿದ್ವಿ PVRಲ್ಲಿ. ಪ್ರತಿ ಸರಿ PVRಗೆ ಹೋಗ್ತೀವಿ. ಆ್ಯಂಡ್ ಒಂಥರ ಸೆಟ್ ಆಗಿಬಿಟ್ಟಿದೆ, ಬೇರೆ ಎಲ್ಲೂ ಹೋಗ್ಬೇಕು ಅನ್ಸಲ್ಲ. ಒಂದಿನ ಲೇಟ್ ಆಗಲಿ PVRಗೆ ಹೋಗೇ ನೋಡ್ತೀವಿ. ಸೊ ಹಂಗಾಗಿ PVRಲ್ಲೇ ಬುಕ್ ಮಾಡ್ತೀನಿ ಇವತ್ತು. ಅವ್ರು ಕೊಟ್ಟರು ಕೊಟ್ಟಿಲ್ಲ ಅಂದರೂ ಮಾಡ್ತೀನಿ. ಅದು ನನ್ನ ದೊಡ್ಡತನ. ಜಸ್ಟ್ ಗಿಡಿಂಗ್ ಗೈಸ್. ಒಂದು ಐಟಮ್ ಕೂಡ ನಾನು ಅದೆಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತೀನಿ ಅಂತ ನನಗೆ ಮಾತ್ರ ಗೊತ್ತಿದೆ. ಬಟ್ ಏನು ಮಾಡೋದು, ಕೆಲವೊಂದು ಸರಿ ಆ್ಯಂಡ್ ಗೈಸ್ ಕೆಲವೊಬ್ಬರು ಜಡ್ಜ್ ಮಾಡ್ಬೋದು ನನ್ನನ್ನು. ನಾನು ಯಾವುದಾದ್ರೂ ಇವಾಗ ಪ್ರಾಡಕ್ಟ್ಸ್ ಬಗ್ಗೆ ನೋಡ್ಸೋದಾಗಿರ್ಬೋದು, ಯಾವುದಾದ್ರೂ ರಿವ್ಯೂ ಆಗಿರ್ಬೋದು, ಆ್ಯಂಡ್ ಪ್ರತಿಯೊಂದು ಶೇರ್ ಮಾಡಿದಾಗ ಕೆಲವೊಬ್ರಿಗೆ ಅನಿಸ್ಬೋದು ಏನಪ್ಪ ಅದು ತುಂಬ ಖರ್ಚು ಮಾಡ್ತಾಳೆ ಅಂತ. ಆ್ಯಂಡ್ ನಾನು ಖರ್ಚು ಮಾಡ್ತೀನಿ, ನಾನು ಖಂಡಿತ ಇಲ್ಲ ಅಂತ ಹೇಳಲ್ಲ. ಬಿಕಾಸ್ ನಾನು ಜಿಪಣಿ ಅಲ್ಲ. ಆ್ಯಂಡ್ ತುಂಬ ಸೇವಿಂಗ್ಸ್ ಮಾಡ್ತೀನಿ ಅಂದರೆ ಖಂಡಿತ ಸುಳ್ಳು. ನಾನು ಖರ್ಚು ಮಾಡೋ ಥರ ಖಂಡಿತವಾಗ್ಲೂ ನಾನು ಖರ್ಚು ಮಾಡ್ತೀನಿ. ಹಂಗಂತ ಬಿಟ್ಟು ವೇಸ್ಟ್ ಖರ್ಚು ಮಾಡಲ್ಲ. ಆ್ಯಂಡ್ ಖರ್ಚು ಮಾಡೋ ಹತ್ರ ಮಾಡ್ತೀನಿ, ಉಳಿಸೋ ಹತ್ರ ಉಳಿಸ್ತೀನಿ. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕು ಅಂತಂದರೆ, ನಾನು ಎಲ್ಲ ದುಡ್ಡು ಕೊಟ್ಟು ತೊಗೊಳ್ತೀನ? ಇಲ್ಲ, ನಾನು ಕೆಲಸ ಮಾಡಿ ತಗೊಳ್ತೀನಿ. ಇವಾಗ ನನಗೊಂದು ಆಪ್ಷನ್ ಇರುತ್ತೆ. ಈಗ ನೀನು ಈ ಕೆಲಸ ಮಾಡೋದ್ರಿಂದ ನಿನಗೆ ವಸ್ತು ಬರುತ್ತೆ ಅಥವಾ ದುಡ್ಡು ಬರುತ್ತೆ ಅಂತ. ನಾನೇನು ಮಾಡ್ತೀನಿ, ಒಂದು ಹತ್ರ ನನಗೆ ದುಡ್ಡು ಬದಲು ವಸ್ತುನ ತೊಗೊತೀನಿ, ಇನ್ನೊಂದು ಹತ್ರ ದುಡ್ಡನ್ನ ಪಡ್ಕೊಳ್ತೀನಿ. ಹಂಗಾಗಿ ನಾನು ಒಂದಷ್ಟು ಐಟಮ್ಸನ್ನು ಕೂಡಿಟ್ಟಿರೋದಾಗಿರಬಹುದು, ಬೇರೆ ಬೇರೆ ಎಲ್ಲ ನನ್ನದೇ ಆದಂಥ ನನ್ನ ಸೇವಿಂಗ್ಸ್ ಇದೆ. ಆ್ಯಂಡ್ ನೋಡಿ, ಇವಾಗ ನನಗೆ ಬರೋ ಅಂಥ ಸಂಬಳದಲ್ಲಿ ನನಗಿಷ್ಟೇ ಸಂಬಳ ಅಂತ ಇಲ್ಲ. ಬಿಕಾಸ್ ನಾನು ಗ್ರ್ಯಾಜುಯೇಟೆಡ್ ಅಲ್ಲ. ನಾನು ಯಾವುದೋ ಒಂದು ರೀತಿ ಸಂಪಾದನೆ ಮಾಡಿಕೊಂಡ್ರು ಅಂಥ ಕೆಲಸ. ಆ ಕೆಲಸದ ಬಗ್ಗೆ ತುಂಬ 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 ಜನ ಕ್ವಶನ್ಸ್ ಕೇಳ್ತಿದ್ದಾರೆ. ಆ್ಯಂಡ್ ನಾನು ಅದನ್ನು ಕಂಪ್ಲೀಟಾಗಿ ರಿವೀಲ್ ಮಾಡೋದಕ್ಕೆ ಪ್ರಾಮಿಸ್ ಆಗಲ್ಲ, ಓಕೆನಾ? ಹಂಗಾಗಿ ನಾನು ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಯಾವ ಥರ ಏನು ಅಂತ ಹೇಳ್ದೇ ಇರ್ಬೋದು. ಆ್ಯಂಡ್ ಇನ್ನೊಂದು, ನನಗೆ ಬರೋ ಅಂಥ ಸಂಬಳದಲ್ಲಿ ಅಮೌಂಟನ್ನು ನಾನು ಏನು ಮಾಡ್ತೀನಿ, ಇವಾಗ ಎಷ್ಟು ಬರುತ್ತೆ ಅದಕ್ಕೆ ಆದಂಥ ಕಮಿಟ್ಮೆಂಟ್ಸನ್ನ ಇಟ್ಬಿಟ್ಟಿರ್ತೀನಿ. ಫಾರ್ ಎಕ್ಸಾಂಪಲ್, ಇಷ್ಟು ಅಮೌಂಟ್ ಅಂತ ಹೇಳಲ್ಲ, ಯಾವುದಕ್ಕೆ ಎಷ್ಟೆಷ್ಟು ಕಟ್ತೀನಿ ಅಂತ ಹೇಳ್ತೀನಿ. ಕ್ಯಾಲ್ಕುಲೇಷನ್ ಮಾಡೋರಿದ್ರೆ ಮಾಡ್ಕೋಬೋದು. ಮೇಯ್ನಾಗಿ ನಾನು ಒಂದು ಗೋಲ್ಡ್ ಚೀಟಿ ಕಟ್ತೀನಿ, ಅದರಲ್ಲಿ 25,000 ಕಟ್ತೀನಿ ನಾನೊಬ್ಬಳೆ. ನಮ್ಮ ಮನೆಯವ್ರು 25,000, ನಾನು 25,000, ಓಕೆನಾ? ಮತ್ತು 2 ಚೀಟಿ ಹಾಕಿದ್ದೀನಿ, 2 ಲಕ್ಷದ ಊರಲ್ಲಿ ನಮ್ಮಪ್ಪ ಹತ್ರ. 2 ಲಕ್ಷದ್ದು ಅಂದರೆ 10,000 ಚೀಟಿ ಒಂದು ಹಾಕಿದ್ದೀನಿ, 5,000 ಚೀಟಿ ಒಂದು ಹಾಕಿದ್ದೀನಿ. 1 ಲಕ್ಷದ್ದೊಂದು, 2 ಲಕ್ಷದ್ದೊಂದು, ಓಕೆನಾ? ಮತ್ತು ಮಕ್ಕಳದ್ದು ನಾವು ಇದು ಮಾಡಿಸಿದ್ದೀವಿ, ಏನು ಆವಾಗಲೇ ಮಕ್ಕಳು ಹುಟ್ಟಿದಾಗೇ ಇದು ಎಲ್ಲಿ ಪೋಸ್ಟ್ ಆಫೀಸಲ್ಲಿ ಕಟ್ತೀವಿ. ಅದು 10,000 ಕಟ್ತೀವಿ. ಒಂದೊಂದು ಸರಿ 5,000 ಕಟ್ತೀವಿ ಖರ್ಚು ನೋಡಿಕೊಂಡು. ನಾವು ಮ್ಯಾಕ್ಸಿಮಮ್ 10,000, ನಾನು ಮುದ್ದುದು, ನಮ್ಮ ಮನೆಯವರು ಚಾರುದು 10,000 ಕಟ್ಟಲೇಬೇಕು. ಅಟ್ಲೀಸ್ಟ್ ಮಿನಿಮಮ್ 5,000 ಕಟ್ಟಬೇಕು ಅಂತ ಫಿಕ್ಸ್ ಆಗಿರ್ತೀವಿ, ಅದು ಕೊಡ್ತೀನಿ. ಮತ್ತು ನಾನು ಒಂದು ಲೋನ್ ಎತ್ಕೊಂಡಿದ್ದೀನಿ. ಆವಾಗ
3 ವರ್ಷದಿಂದ ಲೋನ್ ಎತ್ಕೊಂಡಿದ್ದೀನಿ ಊರಲ್ಲಿ, ಓಕೆನಾ. ಇವಾಗೂ ಒಂದು ಲೋನ್ ಎತ್ಕೊಂಡಿದ್ದೀನಿ, ರೀಸೆಂಟಾಗಿ ಮನೆಗೆ ಬರೋ ಟೈಮ್ಗೆ ಒಂದು ಲೋನ್ ಎತ್ಕೊಂಡಿದ್ದೀನಿ. 2 ಲೋನ್ ಇದೆ ನಂದು, ಹಳೇದೊಂದು ಲೋನು, ಇವಾಗದ್ದೊಂದು ಲೋನು, ಓಕೆನಾ. ಕಂಪ್ಲೀಟಾಗಿ ಅದೊಂದು 5,000 ಕಟ್ತೀನಿ ಲೋನು, ಓಕೆನಾ. ವಾರ ಒಂದು ಕಟ್ತೀನಿ, ಮಂತ್ಲಿ ಒಂದು ಲೋನ್ ಕಟ್ತೀನಿ, ಓಕೆನಾ. 15 ದಿವಸಕ್ಕೆ 3 ಲೋನ್ ಕಟ್ತೀನಿ ನಾನು. 3 ಲೋನ್ ಅಮೌಂಟ್ನ ಕ್ಲಿಯರ್ ಮಾಡ್ತಾಯಿದ್ದೀನಿ, ಅದು ಅಮೌಂಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ, ಓಕೆನಾ. ಮತ್ತು ಅಷ್ಟು ಬಿಟ್ಟು 10,000 ಅಂತ ಖರ್ಚಿಗೆ ಅಂತ ಸಪ್ರೇಟ್, ಓಕೆನಾ. ಮನೆಗೆ ಖರ್ಚಿಗಾಗಿರ್ಬೋದು, ಮಕ್ಳಿಗಾಗಿರ್ಬೋದು, ಎಕ್ಸೆಟ್ರಾ ಅಷ್ಟಕ್ಕೆ, ಓಕೆನಾ. ಚಿಕ್ಕ ಪುಟ್ಟ ತಿಂಡಿಗೆ ಅದಕ್ಕೂ ಇದಕ್ಕೆ 10,000 ಅಂತ ಪಕ್ಕಕ್ಕೆ ಇಟ್ಟಿರ್ತೀವಿ. ನನ್ನ ಹತ್ರ ಇನ್ನೇನೂ ಉಳಿಯಲ್ಲ, ಆಯಿತಾ. ನಾನು ಹೆಂಗೆ ಬೇರೆ ಎಲ್ಲ ತೊಗೊಳಕ್ಕಾಗುತ್ತೆ. ನಮ್ಮ ಮನೆಯವ್ರ ಹತ್ರ ಸೀರಿಯಸ್ಲಿ ಟ್ರಸ್ಟ್ ಮಿ ಆರ್ ನಾಟ್ 1 ರೂಪಿ ನಾನು ಕೇಳಲ್ಲ. ಯಾವಾಗ ಚಿಕ್ಕ ಪುಟ್ಟ ಇವಾಗ 100-500 ಆ ಥರ ರೊಟೇಷನ್ ಬಿಟ್ಟರೆ ನಾನು ಅವ್ರ ಹತ್ರ 1,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿ, ಇಲ್ಲ ಒಂದು ಸೀರೆಗಾಗಲಿ ಒಂದು ಮನೆಗೇನೋ ಐಟಮ್ ಬೇಕು ಅಂತ ಏನೂ ಕೇಳಲ್ಲ. ಪ್ರತಿಯೊಂದು ನಾನೇ ನೋಡ್ಕೊಳ್ತೀನಿ. ಸೊ ಹೆಂಗೆ ವೇಸ್ಟ್ ಖರ್ಚು ಮಾಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲಿ ಸೇವಿಂಗ್ಸ್ ಮಾಡಬೇಕು ಅಲ್ಲಿ ಮಾಡ್ತಿದ್ದೀನಿ, ಎಲ್ಲಿ ಸಾಲ ಲೋನ್ಸ್ ಇರುತ್ತೆ ಅದನ್ನು ಎಲ್ಲಿ ತೀರಿಸ್ಬೇಕು ಅದನ್ನು ತೀರಿಸ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಕಡೆ ದುಡ್ಡಿನ ವ್ಯವಸ್ಥೆ, ಇವಾಗ ಫ್ಯೂಚರ್ಲಿ ಏನಕ್ಕಾದ್ರೂ ದುಡ್ಡು ಬೇಕಾಗುತ್ತೆ ಅಂತ ಅದಕ್ಕೂ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಇನ್ನು ಹೆಂಗೆ ನಾನು ವೇಸ್ಟ್ ಖರ್ಚು ಮಾಡ್ತಾಯಿದ್ದೀನಿ ಅಂತ ನನಗೆ ಅನಿಸ್ತಿಲ್ಲ. ಇವಾಗ ಬೇಕಾಗಿರೋ ವಸ್ತು ಖಂಡಿತವಾಗ್ಲೂ ತೊಗೊಳ್ಳೇಬೇಕು, ಮನೆಗೇನು ಬೇಕು ಅಂದ್ ಒಂದು ಲೆವೆಲ್ಗೆ ಇರಲೇಬೇಕು. ಇನ್ನೇನಕ್ಕೆ ಏನೂ ಇಲ್ದಿರ ಜೀವನ ಮಾಡ್ತೀವಿ ಅಂದರೆ ಈ ಕಾಲದಲ್ಲಿ ಹಾಗಲ್ಲ ಗುರು. ಸ್ಟ್ಯಾಂಡರ್ಡಾಗಿ ಎಲ್ಲ ಇಟ್ಕೊಂಡು ಜೀವನ ಮಾಡಿದ್ರೆ ಜೀವನ. ಎಲ್ಲ ಸೇವಿಂಗ್ಸ್ ಮಾಡ್ತೀನಿ ಅಂದರೆ ಹೋಗೋವಾಗ ನಾನು ಎತ್ಕೊಂಡು ಹೋಗ್ತೀನಿ ಎಲ್ಲ ಸೇವಿಂಗ್ಸ್ ಮಾಡೋಕ್ಕೆ, ಇಲ್ಲ ತಾನೇ ಏನ್ಮ. ಸೊ ನನಗೆ ನನ್ನದೇ ಆದಂಥ ಬುದ್ಧಿ ಇದೆ, ಎಲ್ಲಿ ಸೇವಿಂಗ್ಸ್ ಮಾಡಬೇಕು, ಎಲ್ಲಿ ಖರ್ಚು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ, ಓಕೆನಾ. ಹಂಗಂತ ಎಲ್ಲ ಗೊತ್ತಿದೆಯಾ, ಎಲ್ಲ ಸರಿಯಾಗಿ ಮಾಡ್ತೀನ? ಖಂಡಿತ ಇಲ್ಲ ಗುರು, ನಾನು ಮಿಸ್ಟೇಕ್ಸ್ ಮಾಡ್ತೀನಿ, ಓಕೆನಾ. ನನಗೂ ಒಂದಲ್ಲ ಒಂದು ವಿಷಯ ಗೊತ್ತಾಗಲ್ಲ, ಅದನ್ನು ಕೇಳಿ ತಿಳ್ಕೊಳ್ತೀನಿ. ಬಟ್ ನನ್ನ ಅನಿಸಿಕೆ ಏನು ಅಂತಂದರೆ, ನಾನು ಸೇವ್ ಮಾಡ್ತಾಯಿದ್ದೀನಿ, ಖರ್ಚು ಮಾಡ್ತಿದ್ದೀನಿ, ಎಲ್ಲ ಈಗಿನ ಕಾಲಕ್ಕೆ ತಕ್ಕಂಡು ಮೇಂಟೈನ್ ಮಾಡ್ತಾಯಿದ್ದೀನಿ ಅನ್ನೋ ಸೆಲ್ಫ್ ಕಾನ್ಫಿಡೆನ್ಸ್ ನನಗಿದೆ, ಓಕೆನಾ. ಸೊ ಯಾರು ಏನು ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ, ಯಾರು ಸುಮ್ಮನೆ ಅಷ್ಟು ಇಷ್ಟು ಅಂತ ಗಾಸಿಪ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಮಾಡ್ತೀರಾ ಮಾಡ್ಕೊಳ್ಳಿ, ಇನ್ನು ಏನು ಬೇಕೋ ಅದು ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ, ಅದು ನಿಮ್ಮ ವ್ಯಕ್ತಿತ್ವ, ನನಗೇನು ಬೇಜಾರಿಲ್ಲ. ಅದರಿಂದ ನಾನು ಯಾವುದನ್ನು ನೆಗೆಟಿವ್ ಆಗಂತೂ ತಗೊಳ್ಳಲ್ಲ, ಯಾರನ್ನು ಬೈಕೊಳ್ಳಲ್ಲ, ಓಕೆನಾ. ಯಾಕೆ ಅಂದರೆ ನಾನು ನೋಡಿಬಿಟ್ಟಿದ್ದೀನಿ, ನನ್ನ ಬುದ್ಧಿ ಬಂದಾಗಿಂತ ಎಂಥ ಜನ ಹೆಂಗಿರ್ತಾರೆ, ಏನು ಗೊತ್ತು ನನಗೆಲ್ಲರ ಬಗ್ಗೆ, ಓಕೆನಾ. ಎಲ್ಲರನ್ನೂ ಒಂದು ಆ್ಯಂಗಲಲ್ಲಿ ನೋಡಿಬಿಟ್ಟಿದ್ದೀನಿ. ಅವರು ಚೆನ್ನಾಗಿ ನಮ್ಮ ಜೊತೆಯಲ್ಲಿದ್ದಾಗ ಯಾವ ಥರ ಮಾತಾಡ್ತಾರೆ, ನಾವು ಜೊತೆಯಲ್ಲಿ ಇಲ್ಲದೇ ಇದ್ದಾಗ ನಮ್ಮ ಬಗ್ಗೆ ಯಾವ ಥರ ಹೇಳ್ತಾರೆ, ಹೆಂಗೆ ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ಹಂಗೆ ಮಾಡೋರು ಮಾಡ್ಕೊಳ್ಳಿ. ನಮ್ಮ ಮನೆಯವ್ರಿಗೆ ಯಾವತ್ತೂ ಏನದ್ರ ಬಗ್ಗೆನೂ ಇವತ್ತಲ್ಲ, ನಾನು ಪ್ರೌಡ್ಲಿ ನಾನು ಇವತ್ತಲ್ಲ, ನನ್ನ ಮದುವೆ ಆದಾಗಿಂದ ಇನ್ನೊಬ್ಬರ ಬಗ್ಗೆ ನಾನು ಯಾವತ್ತೂ ಗಾಸಿಪ್ಸ್ ಮಾಡಲ್ಲ. ಅವ್ರು ಎಂಥವ್ರೇ ಆಗಿರ್ಬೋದು, ಹಿಂಗಂತರಿ ಹಂಗಂತರಿ, ನಾನು ಯಾವತ್ತೂ ನನ್ನ ಹತ್ರ ಗಾಸಿಪ್ಸ್ ಮಾಡಲ್ಲ. ಇನ್ನು ನನ್ನ ವಿಷಯ ಏನಾನ ಆಯಿತಾ, ನಂಗೆ ಏನಾನ ಹರ್ಟ್ ಆಯ್ತಾ ರೀ, ಈ ಥರ ಮಾತು ಬಂತು ರೀ, ಈ ಥರ ಅಂದರು ರೀ, ಯಾಕೆ ರೀ, ನಾನು ಇಂಥವ್ರು ಅಂದ್ಕೊಂಡಿಲ್ಲ, ಅವ್ರು ಯಾಕೆ ಅಂದರು ಅಂತ ಶೇರ್ ಮಾಡ್ತೀನಿ ಅಷ್ಟೇ. ನಾನು ಒಂಥರ ಹೆಂಗೆ ಅಂತಂದ್ರೆ ಬೋಲ್ಡಾಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅದನ್ನು ಹೇಳೋ ಅಂಥವಳು, ಓಕೆನಾ. ಎಲ್ಲ ನೆಗೆಟಿವ್ ಆಗಿ ಹಂಗೆಲ್ಲ ಹೇಳಕ್ಕೆ ನಂಗೆ ಇಷ್ಟ ಆಗಲ್ಲ, ಯಾಕಂದರೆ ಅದು ನನ್ನ ವ್ಯಕ್ತಿತ್ವ ಆಗಲ್ಲ. ಹಂಗಂತ ನಾನು ತಪ್ಪೇ ಮಾಡಲ್ಲ ಅಂತಲ್ಲ, ನನಗೆ ಆ ಥರ ಹೇಳೋಕ್ಕೆ ಇಷ್ಟ ಆಗಲ್ಲ, ಆ ಥರ ನೆಗೆಟಿವ್ ಆಗಿ ಮಾತಾಡೋಕ್ಕೆ ನನಗೆ ಇಷ್ಟ ಆಗಲ್ಲ ಅಷ್ಟೇ, ಓಕೆನಾ. ಹಂಗಂತ ನಾನು ತುಂಬ ಒಳ್ಳೆಯವಳು, ನಾನೆಲ್ಲ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ನಾನು ಹೇಳ್ಕೊತಾ ಇಲ್ಲ. ನೆಗೆಟಿವ್ ಆಗಿ ನಾನು ಯಾರ ಮೇಲೂ ಹೇಳಲ್ಲ, ನೆಗೆಟಿವ್ ಆಗಿ ಮಾಡೋದಕ್ಕೆ ಪ್ರಯತ್ನ ಪಡಲ್ಲ, ಅವರು ನೆಗೆಟಿವ್ ಆಗಿ ನೋಡಲ್ಲ. ನಂದೇನಿದೆ ನಾನು ಕಾಮಾಗೆ ಪೀಸಾಗೆ ಮಾಡ್ಕೊಂಡು ಹೋಗ್ತೀನಿ, ಇಷ್ಟೇ ನನ್ನ ವ್ಯಕ್ತಿತ್ವ.